ಶ್ರೀ ಮುತ್ತುಮಾರಿಯಮ್ಮ ದೇವಸ್ಥಾನ ಆರಂಜಡ್ ಮುಂಭಾಗ ಯಲಹಂಕ ಓಲ್ಡ್ ಪೊಲೀಸ್ ಸ್ಟೇಷನ್ ರೋಡಲ್ಲಿರೋದು. ಇಲ್ಲಿ ಸುಮಾರು 4 ತಲೆಮಾರುಗಳಿಂದ ಈ ದೇವಸ್ಥಾನನ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಇಲ್ಲಿ ದೇವಸ್ಥಾನದಲ್ಲಿ ಯಾರೇ ಬಂದರೂ ತಮ್ಮ ಬೇಡಿಕೆಗಳನ್ನ ದೇವಿ ಹತ್ರ ಹೇಳ್ಕೊಂಡು, ತಮ್ಮ ಕಷ್ಟನ ಹೇಳ್ಕೊಂಡು, ಅದ್ರ ಮುಖಾಂತರ ಅವ್ರಿಗೆ ಏನು ಒಳ್ಳೆಯದಾಗುತ್ತೋ, ಅವ್ರು ಏನು ಬೇಡ್ಕೊಂಡು ಹೋಗಿರ್ತಾರ ಅದನ್ನು ಬಂದು ದೇವಿಗೆ ಏನು ಮಾಡಬೇಕು ಅದನ್ನು ಮಾಡಿಕೊಂಡು ತಮ್ಮ ಕೈಲಾದ ಸಹಾಯವನ್ನು ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಸುಮಾರು ಈ 1 ವರ್ಷದಿಂದ ಶ್ರೀ ಮುತ್ತುಮಾರಿಯಮ್ಮ ದೇವಸ್ಥಾನದ ಎಲ್ಲ ಸಂಘ ಸಂಸ್ಥೆಯವರು ಸೇರಿ ಒಟ್ಟಿಗೆ ಈ ಶುಕ್ರವಾರ ಒಂದಿನ, ಅದು ವಿಶೇಷವಾಗಿ ಶುಕ್ರವಾರ ಒಂದಿನ ಎಲ್ಲರಿಗೂ ದಾನದಲ್ಲೇ ಶ್ರೇಷ್ಠ ದಾನ ಅಂದರೆ ಅನ್ನದಾನನ ಮಾಡಬೇಕು ಅಂತ ಎಲ್ಲರೂ ಅವರ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಕುತ್ಕೊಂಡು ಮಾತಾಡಿ ಈ ಅನ್ನದಾನವನ್ನು ಏರ್ಪಡಿಸಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಹಾಗೆ ನಾನು ನೋಡ್ತಾ ಇದ್ದಂಗೆ ಸುಮಾರು ಒಂದು 50 ಜನ 100 ಜನ ಬರ್ತಾ ಇದೆ ಅಂತ ಇವತ್ತು ಬರ್ತಂತ ದಿನಗಳಲ್ಲಿ ಇವತ್ತು ಅದೇನಾಗಿದೆ ಅಂದ್ರೆ ಸುಮಾರು ಒಂದು 500ರಿಂದ ಅಂದ್ರೆ ಶುಕ್ರವಾರ, ಶ್ರೇಷ್ಠವಾಗಿ ಶುಕ್ರವಾರ ದಿನನೇ ಒಂದು 500ರಿಂದ 1000 ಜನ ಬಂದ್ಬಿಟ್ಟು ಊಟವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರ ಕೈಯಲ್ಲಿ ಆದಂತ ಸಹಾಯವನ್ನು ಮಾಡ್ಕೊಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ದೇವಿಗೆ ಇನ್ನೊಂದು ಅದೇನೋ ಹೇಳ್ತಾರೆ, ಈ ಏನು ತಡೆ ಹೊಡೆಯೋದು ಇನ್ನೊಂದು ಮತ್ತೊಂದು ಅದೆಲ್ಲ ಯಾವುದೇ ರೀತಿ ಇಲ್ಲಿ ಯಾವನು ಮಾಡಲ್ಲ. ಏನು ಅವ್ರ ಕೈಯಿಂದ ಬರ್ತಾರೆ, ಈ ನಿಂಬೆಹಣ್ಣಿನ ದೀಪ ಒಂದು 6 ವಾರಗಳ ಕಾಲ ಇಲ್ಲ 9 ವಾರಗಳ ಕಾಲ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಅದ್ರ ಮುಖಾಂತರವಾಗಿ ದೇವಿಗೆ ಅವ್ರ ಕಷ್ಟಗಳನ್ನ ಹೇಳಿ ಆ ಕಷ್ಟಗಳು ಸರಿ ಹೋದ ನಂತರ ಬಂದು ಅವ್ರ ಕೈಯಲ್ಲಾದಂಥ ಸಹಾಯವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವರು ಭಕ್ತಾದಿಗಳು ಬರೋರು ಈ ಎಣ್ಣೆ ಮತ್ತೆ ಬೇಳೆ ಈ ತರ ತಂದು ಕೊಡ್ತಾ ಇದ್ದಾರೆ. ಅದರಿಂದ ಇವತ್ತಿನ ದಿನ ನಿನ್ನೆ ನೋಡಿದ್ರೆ ಯಾರೋ ಭಕ್ತಾದಿ ಒಬ್ರು ಒಂದು 300 ತಟ್ಟೆಗಳನ್ನ ಬಂದು ದಾನವಾಗಿ ಕೊಟ್ಟಿದ್ದಾರೆ. ಎಲ್ಲರೂ ಪ್ಲೇಟಲ್ಲಿ ಮತ್ತೆ ಅಡಿಕೆ ಪ್ಲೇಟಲ್ಲಿ ಕೊಡ್ತಾ ಇದ್ರು, ತಟ್ಟೆಗಳನ್ನ ಕೊಟ್ಟಿದ್ದಾರೆ. ಹಾಗೆ ಒಂದೊಂದೇ ಸಹಾಯವನ್ನ ಮಾಡ್ತಾ ಇದ್ದಾರೆ. ಸೊ ನಮ್ಗೇನು ಇವತ್ತು ಏನಪ್ಪ ಹೇಳ್ಬೇಕು ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಅಂದ್ರೆ, ಈ ದೇವಿಗೆ ಯಾವುದೇ ರೀತಿ ಬಂದು ಇಲ್ಲಿ ಯಾವುದೇ ಬೇಡಿಕೆಗಳನ್ನ ಇಟ್ಟು ನೀವು ಬರಬೇಕು ದೇವಸ್ಥಾನಕ್ಕೆ ಏನಾದರೂ ಮಾಡ್ಕೊಡ್ಬೇಕು ಅನ್ನೋಂಥ ಯಾವುದೋ ಬೇಡಿಕೆಗಳು ಇಲ್ಲದೆ ಅವರು ತಾನಾಗಿ ತಾನು ಬರ್ಬೋದು, ತಮ್ಮ ಕೈಲಾದಂಥ ಸಹಾಯವನ್ನು ಮಾಡ್ಬೋದು. ಮತ್ತೆ ಅವ್ರಿಗೆ ಏನಾದ್ರೂ ಈ ತರ ಅನ್ನದಾನ ಮಾಡೋಕ್ಕೆ ಏನಾದ್ರೂ ಅವ್ರಿಗೆ ಮನಸ್ಸಿಂದ ಇಚ್ಛೆಯಿಂದ ಅವ್ರೇನಾದ್ರು ಕೊಡೋ ಅಂತ ಇದ್ದೀರಾ, ದೇವಸ್ಥಾನ ಮುಂಭಾಗದಲ್ಲಿ ಬೋರ್ಡ್ ಇದೆ, ಅದರಲ್ಲಿ ಶ್ರೀ ಮುತ್ತುಮಾರಿಯಮ್ಮ ದೇವಸ್ಥಾನದ ಅಧ್ಯಕ್ಷರು ಅಂದ್ಬಿಟ್ಟು ಅವರ ನಂಬರು ಸಹ ಇದೆ. ಆ ನಂಬರಲ್ಲಿ ನಿಮ್ಮ ಕೈಲಾದಂಥ ಸಹಾಯವನ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ನಮಸ್ತೆ.